मुह्यन्ति यं सूरय तेजो वारिमृदां यथा विनिमयो यत्र त्रिसर्गो मृषा सेन सदा निरस्तकुहकं सत्यं परं धीमहि प्रौरजन्तामपेतमपेतकृत्यं द्वैपायनो विरहकातर आद्यभाव पुत्रेकसंज्ञतया करवोऽपि नेदुः तं सर्वभूतहृदयं नुम्नो नतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नारायण कवचस्य उपदेशं कर्तुं विश्वरूपः सिद्धः अभूत्। तस्य प्रक्रियाञ्च विश्वरूपेण न्यरूपी। वासुदेव द्वादशाक्षरं नारायण अष्टाक्षरं च यथा अंगन्यासत्वेन करन्यासत्वेन शरीरन्यासत्वेन उपयुञ्ज्यात् इति सः तस्य परिचयम् अकारयत्। तत्र प्रत्येकतया अनेकेषु स्थलेषु किं वा भगवद्रूपम् अस्मान् रक्ष्यात् इति सः अदर्शयत्। तत्र पतकेन्द्रपृष्ठे गरुडस्य उपरि गरुडध्वजः भूत्वा भगवान् अस्मान् संसार उत्तारणार्थं मम दर्शनपथं गच्छतु इति सम्प्रार्थ्य जलेषु मत्स्यमूर्तिः, स्थले वामनः, आकाशे त्रिविक्रमः, अटव्यां युद्धे वा दुष्टैः अस्मान् रक्षितुं नरसिंहः, एवमेव अध्वनि वराहः, अद्रिकूटेषु परशुरामः, काननेषु सलक्ष्मणः भरताग्रजः रामः, अखिल प्रमादात् नारायणः, हासात् नरः, दत्तस्तु अयोगात्, एवं कपिलः कर्मबन्धात् अस्मान् रक्षतु इति सम्प्रार्थ्य पुनः अग्रे इतोपि अनेके दोषाः अस्मान् बाधन्ते, तैः कथम् अस्माकं स्वरक्षणं तैः कथं स्वरक्षणं कर्तव्यम् इति अग्रे विश्वरूपाचार्यः कथयति। सनत्कुमारोऽवतु कामदेवात् हयशीर्षो मां पथि देवहेळनात् देवर्षिवर्यः पुरुषान्तरार्चनात् कूर्मो हरिर्मां निरयादशेषात्। सनत्कुमारः मां कामदेवात् अवतु। सनत्कुमारः इति भगवद्रूपमेकम्। प्रथम स्कन्धस्य तृतीये अध्याये अस्माभिः 24 रूपाणि दृष्टानि। तत्र सनत्कुमारस्य चिन्तनम् आगतमासीत्। सनत्कुमारौ द्वौ स्तः। एकः भगवान् स्वतः तस्य रूपम्, अन्यः ब्रह्मणा जातः कामस्यैव अन्यद्रूपम्। काम एव सनत्कुमारः इति ब्रह्मणा जातः, स एव कामः पुनः रुद्रेण स्कन्दः जातः। एवं सनत्कुमारः इति ब्रह्मणा जातः, स एव मन्मथः नारायणेन जातः। तस्य कामन अय्यने बारो इति वयं शृणुमः। ವೆಂಕಟರಮಣನೆ ಬಾರೋ ಅನ್ನುವ ಹಾಡಿನಲ್ಲಿ ಕಾಮನ ಅಯ್ಯನೆ ಬಾರೋ ಇತಿ. ಕಾಮನ ಅಯ್ಯ ಇತ್ಯುಕ್ತೆ ಕಾಮನ ಅಪ್ಪ ನಾರಾಯಣಃ. ನಾರಾಯಣನು ಕಾಮನನ್ನ ಹೆತ್ತ. ಆದ್ರಿಂದಾಗಿ ಮತ್ತೆ ಮುಂದೆ ಸ್ಕಂದನನ್ನೇ, ಅವನೇ ಸ್ಕಂದನಾಗಿ ರುದ್ರದೇವರ ಮಗನಾಗಿ ಹುಟ್ಟಿದ. ಇದು 3
ಅಂದ್ರೆ ತ್ರಿಮೂರ್ತಿಗಳಲ್ಲಿ 3 ರೂಪಗಳಿಂದ ಜಗತ್ತಿಗೆ ಕಂಡವನು. ಅದರಲ್ಲಿ ಒಂದು ರೂಪ ಸನತ್ ಕುಮಾರ. ಆ ಸನತ್ ಕುಮಾರನಿಗೆ ಉಪದೇಶ ಮಾಡಿದಂತಹ ಭಗವಂತನ ಸನತ್ ಕುಮಾರ ರೂಪವನ್ನ ಇಲ್ಲಿ ನೆನಪಿಸ್ತಾ ಇದ್ದೇವೆ ನಾವು. ಸನತ್ ಕುಮಾರ ಅನ್ನುವ ಚತುರ್ಮುಖನಿಗೆ ಮಗನಾಗಿ ಹುಟ್ಟಿದಂತಹ ತಪಸ್ವಿಯಾದವನಿಗೆ ತಪಸ್ಸಿನ ಮೂಲ ಬಗೆ ಎಂತು ಅಂತ ತಿಳಿಸಿದವನು ಭಗವಂತನ ಸನತ್ ಕುಮಾರ ರೂಪ. ಅದು ಇಲ್ಲಿ, ಯಾಕೆಂದ್ರೆ ಇದು ನಾರಾಯಣ ಕವಚ. ಇಲ್ಲಿ ಆ ಸನತ್ ಕುಮಾರನನ್ನು ಚಿಂತಿಸಬೇಕಾದ ಅವಶ್ಯಕತೆಯೂ ಇಲ್ಲ, ಮತ್ತದನ್ನ ಯಾವ ವ್ಯಾಖ್ಯಾನವೂ ಕೂಡ ಅದನ್ನ ಬೆಂಬಲಿಸಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 24 ವ್ಯಾಖ್ಯಾನಗಳಿವೆ ಭಾಗವತಕ್ಕೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ಆ ಬೇರೆ ಭಿನ್ನಾಭಿಪ್ರಾಯಗಳಿದ್ದಾಗಲೂ ಈ ವಿಷ್ಣುವಿನ ಕವಚದ ಚಿಂತನೆಯನ್ನ ಮಾಡುವ ಹೊತ್ತಿಗೆ ಸನತ್ ಕುಮಾರ ಅಂದ್ರೆ ಅದು ಭಗವಂತನ ರೂಪ. ಮ್ಯೂಟ್ ಮಾಡಿ. ನಿಮ್ದಲ್ಲ, ನಿಮ್ದು ಕರೆಕ್ಟ್ ಇದೆ. ಹಯಶೀರ್ಷ ಮಾಂ ಪಥಿ ದೇವ ಹೇಳನಾಥ್. ಹಯಶೀರ್ಷ ಅಂದ್ರೆ ಹಯಗ್ರೀವ ರೂಪಿ ಪರಮಾತ್ಮ. ನಾವು ದಾರಿಯಲ್ಲಿ ಪ್ರಯಾಣ ಮಾಡುವಾಗ ನದಿಗಳು ಸಿಗ್ತವೆ, ಬೆಟ್ಟಗಳು ಸಿಗ್ತವೆ, ದೇವಸ್ಥಾನಗಳು ಸಿಗ್ತವೆ, ಸಜ್ಜನರು ಸಿಗ್ತಾರೆ. ಆಗ ಎಲ್ಲರಿಗೂ ನಾವು ಕೈ ಮುಗಿದು ಹೀಗೆ ನಮಸ್ಕಾರ ಮಾಡಬೇಕು. ನಾವು ನದಿಯ ಮೇಲೆ ಬ್ರಿಡ್ಜ್ ಅಲ್ಲಿ ಹಾದು ಹೋಗುತ್ತೆ, ನದಿ ಹೋಗಿದ್ದೇ ಗೊತ್ತಾಗುದಿಲ್ಲ ನಾವು. ಯಾಕಂದ್ರೆ ಒಂದು ಮೊಬೈಲ್ ಒಳಗೆ ಕೂತಿರ್ತೇವೆ, ಒಂದು ನಿದ್ದೆ ಹೊಡೆದಿರ್ತೇವೆ, ಏನೋ ಒಂದಾಗುತ್ತೆ. ಆದ್ರೆ ಆ ನದಿಯನ್ನ ದಾಟಿದ್ದು, ನಾವು ನಮಸ್ಕಾರ ಮಾಡಿದ್ದು ದಾಟಿದ್ದು, ಒಬ್ಬ ವ್ಯಕ್ತಿಯೇ ಕಾಲಡ್ಡ ಇಟ್ಟಾಗ ದಾಟಬಾರದು ಅಂತಿದೆ. ಅದು ಭಗವಂತನ ಪ್ರತೀಕ ಅನ್ನುವ ದೃಷ್ಟಿಯಿಂದ. ಬೆಕ್ಕು ಮಲಗಿದ್ರು ಬೆಕ್ಕನ್ನು ದಾಟಬಾರದು, ಒಂದು ನಾಯಿ ಮಲಗಿದ್ರು ನಾಯಿಯನ್ನ ದಾಟಬಾರದು. ಯಾಕಂದ್ರೆ ಅವುಗಳಿಗೂ ಒಂದು ಬದುಕು ಇದೆ, ಅವುಗಳೊಂದು ಜೀವಿ, ಅದಕ್ಕೊಂದು ಮರ್ಯಾದೆ ಇದೆ. ಅದು ನಮಗೆ ಬೇಕಾದ್ರೆ ಮುಟ್ಟಬಾರದ ವಸ್ತುವೇ ಆಗಿರಬಹುದು, ನಿಕೃಷ್ಟ ಅಂತ ಬೇಕಾದ್ರೆ ಅದನ್ನ ದೂರಕ್ಕಿಡಬಹುದು. ತಿಳಿದು ಯಾವ್ದೋ ಇರುವೆ ಅಡಿಯಲ್ಲಿದೆ, ನಾವು ಇರುವೆನು ದಾಟಬಾರದು, ಹೋಗು ಬೇಗ ಆಮೇಲೆ ದಾಟ್ತೇನೆ ಅಂತ ಅಲ್ಲಿ ಹೇಳಬೇಕಾಗಿಲ್ಲ. ನಾವು ಕಣ್ಣಿಗೆ ಕಂಡ ಸಂಗತಿಗಳನ್ನ ಯಾವತ್ತೂ ಕೂಡ ದಾಟಿ ಸಾಗಬಾರದು. ಅಂತಾದ್ರಲ್ಲಿ ನದಿ ನಮಗೆ ಜೀವ ಕೊಡುವಂತಹ ತಾಯಿ. ಅವಳನ್ನ ದಾಟುವುದಾಗಲಿ, ಪ್ರಕೃತಿಯ ಯಾವುದೇ ದಾಟುವುದು ಅಂದ್ರೆ ಅಡ್ಡ ಇದ್ದಾಗ ಹಾಗೆ ದಾಟುದು ಅಂತ ಮಾತ್ರ ಅಲ್ಲ. ಪಕ್ಕದಲ್ಲಿ ದೇವಸ್ಥಾನ ಇದೆ, ನಾವು ಅದನ್ನ ನಮಿಸದೆ ಹಾಗೇ ಹೋಗುದು ಕೂಡ ದಾಟಿದ ಹಾಗೇನೆ. ಯಾಕಂದ್ರೆ ಅದಕ್ಕೆ ಗೌರವ ಕೊಟ್ಟು ನಾವು ಮುಂದೆ ಸಾಗಬೇಕು. ದೇವ ಹೇಳನ ಅಂದ್ರೆ ಪಥಿ, ದಾರಿಯಲ್ಲಿ ದೇವತೆಗಳು, ದೇವರು ಅಥವಾ ದೇವತೆಗಳನ್ನ ಹೊತ್ತಂತಹ ಜ್ಞಾನಿಗಳು ಅಥವಾ ದೇವರ ವಿಶೇಷ ಸನ್ನಿಧಿ ಉಳ್ಳಂತಹ ನದಿ, ಬೆಟ್ಟ ಮೊದಲಾದವುಗಳು ಕಂಡಾಗ ಅದಕ್ಕೆ ಕೈ ಮುಗಿದು ನಮಸ್ಕರಿಸದೆ ಹೋದ್ರೆ ಅದು ದೇವ ಹೇಳನ. ದೇವರನ್ನ ಅವಮಾನಿಸಿದ ಪ್ರಕ್ರಿಯೆಗಳಲ್ಲಿ ಅದು ಒಂದು. ಅಂತಹ ದೋಷಗಳು ನನ್ನನ್ನ, ಅಪಚಾರಗಳಿಂದ ನನ್ನನ್ನ ಅದು ನುಂಗಿ ಬಿಡಬಹುದು. ಅಂತಹ ದೋಷಗಳಿಗೆ ಪರಿಹಾರ ಕೊಡು ಅಂತ ಹಯಗ್ರೀವನನ್ನ ಚಿಂತಿಸುವುದು. ಅಂದ್ರೆ ಮತ್ತೆ ಇನ್ನೊಂದ್ ಸರ್ತಿ ಆ ತಪ್ಪಾಗದ ಹಾಗೆ ನನ್ನನ್ನ ರಕ್ಷಿಸು ಅಂತ. ತಿಳಿಯದೆ ಆಗಿದ್ದಕ್ಕೆ ದೋಷಕ್ಕೆ ಪರಿಹಾರ ಇದೆ, ಆದ್ರೆ ತಿಳಿದು ಅಂತಹ ದೋಷಗಳನ್ನ ಎಂದೂ ಕೂಡ ನಡೆಸಬಾರದು ಅನ್ನೋದು ಒಟ್ಟು ಅದರ ಭಾವ. ಹಾಗಾಗಿ ಪ್ರಯಾಣ ಮಾಡುವಾಗ ದಾರಿಯಲ್ಲಿ ಸಿಗುವ ಭಗವನ್ ಮೂರ್ತಿಗಳಿಗೆ, ಪ್ರತೀಕಗಳಿಗೆ ನಮಸ್ಕಾರ ಮಾಡದೆ ನಾನು ಹಾಗೆ ಹೋಗುವ ಅಪಚಾರ ನನ್ನಿಂದ ನಡೆದಿದ್ದರೆ ಅಂತಹ ತಪ್ಪಾಗದಂತೆ ಹಯಗ್ರೀವನ ನನ್ನ, ಅದಕ್ಕೆ ನೋಡಿ ಹಯಗ್ರೀವ ಅಂದ್ರೆ ಅದು ಜ್ಞಾನಪ್ರದ. ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವೋಪಾಸ್ಮಹಂ. ಅಂತಹ ಜ್ಞಾನವನ್ನ ಮರೆವು ಮಾಡಬೇಡ. ಭಗವಂತನನ್ನ ಕಂಡಾಗ ನಮಸ್ಕರಿಸುವ ಜ್ಞಾನವನ್ನ ಮರೆ ಮಾಡಬೇಡ, ಮರೆ ಮಾಚಬೇಡ. ಇದರಿಂದ ದೇವರೇ, ನಿನ್ನನ್ನೇ ನಾನು ಅವಮಾನ ಮಾಡಿದಂತಹ ಪರಿಸ್ಥಿತಿ ಬರುತ್ತೆ, ಅಂತಹ ಅಪಾಯದಿಂದ ನನ್ನನ್ನು ಕಾಪಾಡು. ದೇವರ್ಷಿವರ್ಯ ಪುರುಷಾಂತರಾರ್ಚನಾತ್, ದೇವತೆಗಳಲ್ಲಿಯೇ ಋಷಿಯಾಗಿ ಕಂಡವನು ಮಹೀದಾಸ. ಇದು ಬಹಳ ಜನಕ್ಕೆ ಕನ್ಫ್ಯೂಸ್ ಆಗಿರುವ ಶಬ್ದ. ದೇವರ್ಷಿ ಅಂದ್ರೆ ಸಾಮಾನ್ಯ ಲೋಕ ಪ್ರಸಿದ್ಧ ನಾರದರು, ಆದ್ರೆ ಇದು ನಾರಾಯಣ ಕವಚ ಆದ್ರಿಂದಾಗಿ ನಾರದನಿಂದ ಇಲ್ಲಿ ಏನು ನಾವು ಕೇಳುವಂತದ್ದಿಲ್ಲ. ಅವನು ಕೂಡ ಇದನ್ನ ಉಪಾಸನೆ ಮಾಡಿ ಮೋಕ್ಷಕ್ಕೆ ಹೋದ ಅಂತಿದೆ, ಅಂದ್ರೆ ಸಿದ್ಧಿಯನ್ನ ಪಡೆದ ಅಂತಿದೆ. ಅಂತಾದ್ರಲ್ಲಿ ಅವನು ತನ್ನನ್ನೇ ಉಪಾಸನೆ ಮಾಡುವುದುಂಟೆ? ಹಾಗಿದ್ರೆ ಇಲ್ಲಿ ದೇವರ್ಷಿ ಅಂತನ್ನುವುದು ಈ ಹಿಂದೆ ನಾವು ಮತ್ತೆ ಯಥಾ ಪ್ರಕಾರ ಹಿಂದಕ್ಕೆ ಬಂದ್ರೆ ಆ 24 ರೂಪಗಳ ಚಿಂತನೆಯಲ್ಲಿ ಮಹೀದಾಸನ ಕಥೆಯೂ ಬಂದಿದೆ.
ಆ ಮಹೀದಾಸನ ಕಥೆಯಲ್ಲಿ ಆ ಒಂದು ಪುಟ್ಟ ಮಗು ಬಾಯಿ ಬರುದಿಲ್ಲ, ತಾಯಿ ಬೇಜಾರು ಮಾಡ್ಕೊಳ್ತಾಳೆ. ಆಮೇಲೆ ನೀನ್ ಯಾಕೆ ಮಾತಾಡ್ತಿಲ್ಲ ಅಂದಾಗ ನಾನ್ ಮಾತಾಡ್ಬೇಕಮ್ಮ ಅಂತ ಅವತ್ತು ಮಾತಾಡುತ್ತೆ. ಆಮೇಲೆ ಅದೇ 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 ಆ ದೇವರ್ ಶಿವರ್ಯ ಪುರುಷಾಂತರಾರ್ಚನಾತ್. ಅನ್ಯ ದೇವತೆಗಳನ್ನು ನಾವು ನಾರಾಯಣನ ಪರಿವಾರವಾಗಿ ಕಾಣದೆ ಅವರನ್ನ ಲೆಕ್ಕಕ್ಕೆ ಇಲ್ಲದಂತೆ ನಿರ್ಲಕ್ಷ್ಯ ಮಾಡಿದ್ದಿದ್ರೆ ಆ ಅರ್ಚನೆ ತಪ್ಪು. ಪುರುಷಾಂತರಾರ್ಚನಾತ್, ಭಗವಂತನ ಪರಿವಾರವಾಗತ್ತೆ, ಅದಕ್ಕೆ ಅಂತರ ಕಾಯುವ ಹಾಗೆ ಎಲ್ಲ ದೇವತೆಗಳನ್ನು ಕೂಡ ಭಗವಂತನ ಒಟ್ಟಿಗೆ ಅವನ ಪರಿವಾರವಾಗಿ ಪೂಜಿಸಬೇಕಾದದ್ದು ಶಾಸ್ತ್ರೀಯ ಪರಿವಾರತಯ ಗ್ರಾಹ್ಯಾಹ ಅಂತ ತಂತ್ರ. ಹಾಗಾಗಿ ಅದು ಒಂದು ವೇಳೆ ನನ್ನಿಂದ ಭಗವಂತನಿಂದ ಅವನನ್ನ ದೂರ ಇಟ್ಟು, ಯಾವುದೇ ಉಪದೇವತೆಗಳಿರಬಹುದು, ಯಾವುದೇ ಶಕ್ತಿ ಕೇಂದ್ರಗಳಿರಬಹುದು, ಅದೆಲ್ಲವನ್ನೂ ಕೂಡ ಪ್ರತ್ಯೇಕಿಸಿ ನಾವು ಉಪಾಸನೆ ಮಾಡಿದೆವು ಅಂತಾದ್ರೆ ಅದರದ್ದೇ ಆದ ಒಂದು ವ್ಯವಸ್ಥೆಗೆ ನಿಲುಕುವಂತೆ ಶಾಸ್ತ್ರಕಾರರು ನಮಗೆ ನಿಯಮಗಳನ್ನು ಹಾಕಿದ್ದಾರೆ. ಆದ್ರೆ ನಾವು ಅದನ್ನ ಮೀರಿ ನಮ್ಗಿಷ್ಟ ಬಂದ ಹಾಗೆ ನಾವು ಮಾಡ್ತೇವೆ ಅಂತ ಅರ್ಚನೆ ಮಾಡಿದ್ರೆ ಆ ಅರ್ಚನೆಯೂ ಕೂಡ ದೋಷಕ್ಕೆ ಕಾರಣವಾಗುತ್ತೆ. ಕೆಲವೊಮ್ಮೆ ತತ್ತತ್ಕಾಲದ ಫಲಗಳು ಸಿಗ್ತವೆ, ಆದ್ರೆ ಅದು ದೀರ್ಘಕಾಲದ ಪೆಟ್ಟಿಗೆ ಕಾರಣವಾಗುತ್ತೆ. ಅಂತ ಸಂದರ್ಭದಲ್ಲಿ ಮಹೀದಾಸ ಐತರೇಯ ನಮಗೆ ಆ ದೋಷದಿಂದ ನಮ್ಮನ್ನು ಪಾರು ಮಾಡಲಿ. ಕೂರ್ಮೋ ಹರಿರಮಾಂ ನಿರಯಾದ ಶೇಷಾತ್. ಕೂರ್ಮ ನಮ್ಮನ್ನು ಎತ್ತಿ ಹಿಡಿಯುವ ಶಕ್ತಿ. ಮನಸ್ಸು ಮಂದರ ಅಲ್ವಾ, ಮಂದಾನ್ನ ರಮಯತೀತಿ ಮಂದರಹ. ಅದು ಜಾರಿ ಎಲ್ಲೆಲ್ಲೂ ಎಳ್ಕೊಂಡು ಹೋಗ್ತಾ ಇರುತ್ತೆ. ಎಳೆದಾಗ ಜಾರದಂತೆ, ಮುಳುಗದಂತೆ, ತಪ್ಪಿಸಿಕೊಳ್ಳದಂತೆ ಮನಸ್ಸಿಗೆ ಹಿಡಿತ ತಂದು ಸರಿಯಾದ ದಾರಿಯಲ್ಲಿ ನಡೆಸಿದಾಗ ಮಾತ್ರ ನರಕದ ದೋಷಗಳಿಂದ ನಾವು ನಿರಯಾತ್ ಅಶೇಷಾತ್. ನಿರಯ ಅಂದ್ರೆ ನರಕ, ಅಥವಾ ನಿರಯ ಅಂದ್ರೆ ತಪ್ಪು ದಾರಿಯ ಕತ್ತಲೆಯ ಜಾಗ. ಆ ಜಾಗಗಳಿಂದ ಅಶೇಷಾತ್, ಯಾವ ತಪ್ಪು ಕೂಡ ನಮ್ಮನ್ನ ದಿಕ್ಕು ತಪ್ಪಿಸದಿರಲಿ, ಕತ್ತಲೆಯ ಕಡೆಗೆ ನಮ್ಮನ್ನ ತಳ್ಳದಿರಲಿ. ಕೂರ್ಮ ನಮಗಂಥ ರಕ್ಷಣೆ ಕೊಟ್ಟು ಎತ್ತಿ ಹೊತ್ತು ನಮ್ಮನ್ನ ಸತ್ಪ್ರಜೆಯಾಗಿ ಹೆತ್ತುಕೊಡಲಿ ಅಂತ ಕೇಳ್ತಾ ಇದ್ದಾನೆ. ಧನ್ವಂತರೇರ್ ಭಗವಾನ್ ಪಾತ್ವ ಪಥ್ಯಾತ್ ದ್ವಂದ್ವಾತ್ ಭಯಾದೃಷಭೋ ನಿರ್ಜಿತಾತ್ಮ ಯಜ್ಞಶ್ಚ ಲೋಕಾದತ ತತ್ಕೃತಾನ್ನೋ ಬಲೋ ಗಣಾತ್ ಕ್ರೋಧವಶಾದ ಇಂದ್ರ. ಧನ್ವಂತರಿ ರೂಪಿ ಪರಮಾತ್ಮ ನನ್ನ ಆಹಾರದಲ್ಲಿ ಏನಾದ್ರೂ ಅಪಥ್ಯ ಆದ್ರೆ ಅದರಿಂದ ಕಾಪಾಡಲಿ. ಅಪಥ್ಯ ಅಂದ್ರೆ ಕೇವಲ ಬಾಯಿಯಲ್ಲಿ ತಿನ್ನುವ ಆಹಾರ ಮಾತ್ರ ಅಲ್ಲ, ಕಣ್ಣಿಗೆ ಕಾಣ ರೂಪವೂ ಕೂಡ ಅಪಥ್ಯ ಆಗಿದ್ರೆ ಅದು ರೋಗಕ್ಕೆ ಕಾರಣ ಆಗುತ್ತೆ. ಕಿವಿಯಿಂದ ಕೇಳುವ ಸಂಗತಿ ಅಪಥ್ಯವಾಗಿದ್ರೆ ಅದು ಕೂಡ ಹಾನಿಯಾಗುತ್ತೆ. ಯಾವುದೋ ಮುಟ್ಟುವ ಪದಾರ್ಥಗಳು ಅಪಥ್ಯವಾಗಿದ್ರೆ, ನಮಗೆ ಕೆಟ್ಟ ಕಾಮನೆಗಳನ್ನು ಹುಟ್ಟಿಸುವಂತದ್ದಿದ್ರೆ ಅದು ಕೂಡ ಅಪಥ್ಯವೇ. ಹೀಗೆ ಅಪಥ್ಯವಾದ ಎಲ್ಲ ರೋಗಗಳನ್ನು ಕೂಡ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ನಾಲಿಗೆಗೆ, ಚರ್ಮಕ್ಕೆ ಅಷ್ಟಕ್ಕೂ ಸಿಗುವ ಆಹಾರದಲ್ಲಿ ಅಪಥ್ಯ ಇದ್ರೆ ಅದನ್ನ ಧನ್ವಂತರಿ ಪಾರು ಮಾಡಲಿ, ಅದನ್ನ ದೋಷಗಳನ್ನ ದೂರಗೊಳಿಸಲಿ. ದ್ವಂದ್ವಾತ್ ಭಯಾತ್ ಋಷಭೋ ನಿರ್ಜಿತಾತ್ಮ. ಅದ್ ಮಾಡ್ಲೋ ಇದ್ ಮಾಡ್ಲೋ, ಹಾಗೆ ಹೇಳೋ ಹೀಗೆ ಹೇಳೋ, ಅವರೊಟ್ಟಿಗಿರ್ಲೋ ಇವ್ರ ಜೊತೆಗೆ ಬರ್ಲೋ, ಅಲ್ಲೇ ಇರ್ಲೋ ಹೊರಟು ಬಿಡ್ಲೋ ಅಂತ ನೂರಾರು ತರದ ದ್ವಂದ್ವ. ಇದು ಒಂದು ತರ. ಆದ್ರೆ ಇದಕ್ಕಿಂತ ಮುಖ್ಯವಾದ ದ್ವಂದ್ವ ಸುಖ ದುಃಖಗಳ ನಡುವೆ ಸಮಾನವಾಗಿ ಕಾಣ್ಲಿಕ್ಕಾಗದಂತೆ ಒಂದೆಡೆಗೆ ಸಿಕ್ಕಿ ಹಾಕಿಕೊಳ್ಳುವುದು. ಈ ದ್ವಂದ್ವದಿಂದ ಋಷಭ ನಿರ್ಜಿತಾತ್ಮ, ತನ್ನನ್ನು ತಾನು ಗೆದ್ದವ, ಅವನೇ ಪ್ರಕೃತಿಯ ಅಂದ್ರೆ ತನ್ನ ಪ್ರಕೃತಿಗಳು ಅಂದ್ರೆ ಪ್ರಜೆಗಳ ದುಡ್ಡನ್ನ ಮುಟ್ಲೂಬಾರದು ಅಂತ ಹೇಳಿ ಎಲ್ಲ ಸಂಪತ್ತನ್ನ ರಾಜ್ಯದಲ್ಲೇ ಬಿಟ್ಟು ನಿರ್ವಸ್ತ್ರನಾಗಿ ಕಾಡಿಗೆ ಹೊರಟು ಬಿಟ್ಟ. ಅಂದ್ರೆ ತನ್ನನ್ನು ತಾನು ಪೂರ್ಣವಾಗಿ ಗೆದ್ದಿದೆ. ಯಾರು ನನ್ನನ್ನು ನೋಡಿ ಏನ್ ಅನ್ಕೋತಾರೆ, ಅಯ್ಯೋ ಒಂದು ಕಾಲದಲ್ಲಿ ರಾಜನಾಗಿದ್ದ, ಪಾಪ ಹುಚ್ಚನಾಗಿ ಬಿಟ್ಟ ಅಂತ ಯಾರು ಏನಂದ್ರೂ ಕೂಡ ಅದಕ್ಕೆ ತಾನು ತಲೆ ಕೆಡಿಸಿಕೊಳ್ಳಿಲ್ಲ. ವೈರಾಗ್ಯ ಅಂದ್ರೆ ನಿಜವಾಗಿ ಹೇಗಿರ್ಬೇಕು ಅನ್ನೋದರ ಪರಿಪೂರ್ಣ ಸ್ವರೂಪವನ್ನ ತೋರಿ ಎಲ್ಲವನ್ನು ಗೆದ್ದವನು. ಅಂತಹ ದ್ವಂದ್ವಗಳಿಂದ ನನ್ನನ್ನು ಕಾಪಾಡಲಿ. ಸುಖ ದುಃಖಗಳು ಎರಡು ಬಂದಾಗಲೂ ಸುಖ ದುಃಖೆ ಸಮೇ ಕೃತ್ವ ಲಾಭೋ ಜಯ ಜಯವು ಎಲ್ಲ ತರದ ಪರಿಸ್ಥಿತಿಗಳಿಂದಲೂ ಕೂಡ ನಮ್ಮನ್ನ ಗೆಲ್ಲುವಂತಹ ಸ್ಥಿತಿಗೆ ಈ ನಿರ್ಜಿತಾತ್ಮನಾದ ಋಷಭ ಅಂದ್ರೆ ಧರ್ಮ ಅಂತ ಅರ್ಥ. ಧರ್ಮದ ದಾರಿಯಲ್ಲಿ ನಡೆಸುವಂತೆ ದ್ವಂದ್ವಾತೀತನನ್ನಾಗಿ ನನ್ನನ್ನ ನಿಲ್ಲಿಸಲಿ. ಯಜ್ಞಶ್ಚ ಲೋಕಾದತ ತತ್ಕೃತಾನ್ನ. ಈ ಲೋಕಾಪವಾದಗಳಿಂದ ಕೆಲವೊಮ್ಮೆ
ನಾವು ಸುಮ್ನೆ ಪೀಡೆ ತಪ್ಪೇ ಮಾಡದೆ ಕೂಡ ತಲೆಗೆ ಆರೋಪದ ಪಟ್ಟಿಯನ್ನ ಹಚ್ಚಿ ಇವರು ಆರೋಪಿಗಳು ಅಂತ, ಆರೋಪಿಗಳು ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಅಪರಾಧಿಗಳು ಅಂತ ಗುರುತಿಸಿ ಬಿಡ್ತಾರೆ. ಆರೋಪ ಮಾಡಿದವನ ಹತ್ರ ಯಾವ ಸೂಚನೆಗಳು ಇರುವುದಿಲ್ಲ, ಯಾವ ಸಾಕ್ಷಿಗಳು ಇರುವುದಿಲ್ಲ. ಆದ್ರೆ ಹೇಳಿಬಿಡುದು, 10 ಜನರ ತಲೆಗೆ ಒಂದ್ಸರ್ತಿ ಅವರ ಬಗ್ಗೆ ಅಪಚಾರದ ಮಾತನ್ನ ಆಡಿಬಿಡುವುದು. ಇಂತಹ ಅಪವಾದದ ಮಾತುಗಳಿಂದ ಮನಸ್ಸು ತುಂಬಾ ಕಂಗೆಟ್ಟು ಹೋಗುತ್ತೆ. ಅಂತಹ ಕಂಗೆಟ್ಟು ಹೋದ ಲೋಕಾಪವಾದದ ತಾಪದಿಂದ ನಮ್ಮನ್ನ ಪಾರುಗೊಳಿಸುವ, ಆ ಪೀಡೆಯಿಂದ ಹೊರಕ್ಕೆ ತರುವಂತಹ ಕೆಲಸವನ್ನ ಯಜ್ಞರೂಪಿ ಪರಮಾತ್ಮ ನನಗೆ ನಡೆಸಿಕೊಡಲಿ. ತತ್ಕೃತಾತ್ ನಹ ಯಜ್ಞ ಪಾತು. ಅದು ಹಿಂದೆ ಪಾತು ಅನ್ನೋದಕ್ಕೆ ಎಲ್ಲದಕ್ಕೂ ಹಿಂದಿನಿಂದ ಅನ್ವಯ ಮಾಡ್ತಾ ಬರಬೇಕು. ತತ್ಕೃತಾನ್ನಹ, ತತ್ ಕೃತಾತ್, ಲೋಕಾತ್ ತತ್ಕೃತಾತ್, ಲೋಕದಿಂದಲೂ ಲೋಕದ ಅಪವಾದದಿಂದಲೂ ಅದು ಮಾಡಿದಂತಹ ಆ ಹಿಂಸೆ ಪೀಡೆಯಿಂದಲೂ ಕೂಡ ನನ್ನನ್ನ ಯಜ್ಞರೂಪಿ ಪರಮಾತ್ಮ ಕಾಪಾಡಲಿ. ಯಜ್ಞ ಅಂದ್ರೆ ಆಕೂತಿ ಮತ್ತು ರುಚಿ ಪ್ರಜಾಪತಿಯ ಮಗ ಸ್ವಯಂಭೂ, ತನಗೆ ಹುಟ್ಟುವ ಮೊಮ್ಮಗುವನ್ನ ಮಗನನ್ನಾಗಿ ಕೊಡುವಂತ ದತ್ತು ಕೇಳಿದ ಹುಡುಗ. ಬಲೋಗಣಾತ್ ಕ್ರೋಧವಶಾದ ಹೀಂದ್ರ. ಬಲ ಅಂದ್ರೆ ಇಲ್ಲಿ ಬಲರಾಮನೇ, ಆದ್ರೆ ಬಲನಲ್ಲಿ ಒಂದು ವಿಶೇಷವಾದ ಶೇಷಾವಿಷ್ಟವಾದ ನರದೇವ ಇದ್ದಾನೆ. ಅದರಿಂದಾಗಿ ಅವನನ್ನು ಇಲ್ಲಿ ಸ್ವೀಕರಿಸಿದ್ದಾರೆ. ಯಾಕೆಂದ್ರೆ ಅದನ್ನ ಹೇಳಿದ್ದಾರೆ, ಭಗವಂತನ ಕಪ್ಪು ಕೂದಲು ಮತ್ತು ಬಿಳಿ ಕೂದಲುಗಳೇ ಕೃಷ್ಣ ಮತ್ತು ಬಲರಾಮನಾಗಿ ಹುಟ್ಟಿದ್ರು ಅಂತ. ಅದರಲ್ಲಿ ಬಿಳಿ ಕೂದಲು ಅಂತಂದ್ರೆ ಭಗವಂತನ ವಿಶೇಷವಾದ ಒಂದು ರೂಪ ಶೇಷನಲ್ಲಿ ನೆಲೆಸಿದೆ, ಅವನೇ ಬಲರಾಮ. ಭಗವಂತನ ಶಕ್ತಿಯ ಜೊತೆಗೆ ಇರುವ ಬಲರಾಮ ಕ್ರೋಧವಶಾತ್. ಅದಕ್ಕೆ ಆ ಶಬ್ದವನ್ನ ನಿಮ್ಗೆ ಕನ್ಫ್ಯೂಸ್ ಆಗಬಾರದು ಅಂತ ಅಹೀಂದ್ರ ಅಂತ ಶಬ್ದ ಜೋಡಿಸಿದ್ರು. ಅಹೀಂದ್ರ ಅಂದ್ರೆ ಶೇಷ, ಶೇಷನಲ್ಲಿ ನೆಲೆಸಿದ ಬಲನೆಂಬ ಭಗವಂತನ ಶಕ್ತಿ ಕ್ರೋಧವಶಾತ್. ಕ್ರೋಧವಶರು ಅಂತ ಒಂದು ದೊಡ್ಡ ರಾಕ್ಷಸ ಗಣ ಇದೆ, ಅದು ಸರ್ಪಗಳ ಗಣವೂ ಹೌದು. ಕ್ರೋಧ ಅಂದ್ರೆ ಬುಸುಗುಡುವುದು ಅನ್ನೋದು ಕೋಪದ ಲಕ್ಷಣ ಅಲ್ವಾ. ಬುಸ್ 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 ಅಂತ ಇರ್ತಾರೆ, ಏನ್ ಮಾತಾಡಿದ್ರು ಎಲ್ಲದಕ್ಕೂ ಫಸ್ಟ್ ಬುಸ್ಸೆ ಅನ್ನೋದು, ಆಮೇಲೆ ಮತ್ ಮಾತಾಡುದು. ಅಂತಹ ದುಷ್ಟರ ಕೋಪದ ವ್ಯತಿರಿಕ್ತವಾದ ಪರಿಣಾಮವನ್ನ ನನ್ನ ಮೇಲೆ ಬೀರದಂತೆ ತಡೆ, ಅಂತವರ ಕೋಪಕ್ಕೆ ತುತ್ತಾಗದಂತೆ ನನ್ನನ್ನ ರಕ್ಷಿಸು. ದ್ವೈಪಾಯನೋ ಭಗವಾನ ಪ್ರಬೋಧಾತ್, ಬುದ್ಧಸ್ತು ಪಾಷಂಡಿ ಗಣಾತ್ ಪ್ರಮಾದಾತ್, ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು, ಧರ್ಮಾವನಾಯ ಗುರುಕೃತಾವತಾರ. ಭಗವಾನ್ ಪ್ರಬೋಧಾತ್ ದ್ವೈಪಾಯನ. ದ್ವೈಪಾಯನ ಅಂದ್ರೆ ವೇದವ್ಯಾಸರು. ವೇದವ್ಯಾಸರು ಶಾಸ್ತ್ರದ ಅಜ್ಞಾನದಿಂದ ನನ್ನನ್ನು ಹೊರತರಲಿ. ಶಾಸ್ತ್ರಗಳಲ್ಲಿ ಅನೇಕ ಸಂಗತಿಗಳನ್ನ ಹೇಳುತ್ತಾರೆ, ಆದ್ರೆ ಅದನ್ನ ಗುರುತಿಸುವ ಶಕ್ತಿ ಇಲ್ಲದೆ ತಪ್ಪು ಅರ್ಥ ಮಾಡಿಕೊಂಡು ನಾವು ಯೋಚನೆ ಮಾಡಿದ್ದನ್ನೇ ಅವರ ಮಾತಲ್ಲಿ ಹುಡುಕುವ ಪ್ರಯತ್ನ ಮಾಡಿ ಅವರಿಗೇ ಅಪಚಾರ ಮಾಡುವ, ಅವರನ್ನೇ ಕೊನೆಗಲ್ಲಗಳೆಯುವ, ಅವರೇ ಮನುಷ್ಯ ಅಂತ ಅಥವಾ ಋಷಿ ಅಂತ ಇನ್ನೇನೋ ಸಾಮಾನ್ಯ ವ್ಯಕ್ತಿ ಅಂತ ಅವರನ್ನ ನೋಡಿ. ಇದು ಮತ್ತೊಂದು ಸೂಚನೆ ನಮಗೆ. ಇದು ನಾರಾಯಣ ವರ್ಮದಲ್ಲಿ ವೇದವ್ಯಾಸರ ಹೆಸರು ಬಂತು ಅಂದ್ರೆ ಅದು ಭಗವಂತನ ರೂಪ ಆದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ. ಯಾರೋ ಒಬ್ಬ ತತ್ಕಾಲೀನ ಋಷಿ ಅಂತ ಕೆಲವರ ಭಾವನೆ ಇವತ್ತಿಗೂ ಇದೆ. ಅದು ಅದರಿಂದಾಗಿ ಅವ್ರಿಗೆ ಡೌಟು. ಇಷ್ಟು ಒಬ್ಬ ಸಾಮಾನ್ಯ ಮನುಷ್ಯ 4 ಲಕ್ಷದ ಪೂರ್ತಿ ಪುರಾಣದ ಕೃತಿಗಳು, 1 ಲಕ್ಷ ಮಹಾಭಾರತ, ಆಮೇಲೆ ಇನ್ನೇ ಅನೇಕ ಬ್ರಹ್ಮತರ್ಕಾದಿ ಅನೇಕ ಸ್ಮೃತಿ ಗ್ರಂಥಗಳು, ಬ್ರಹ್ಮಸೂತ್ರ, 4 ವೇದಗಳ ವಿಭಾಗ, ಇದನ್ನೆಲ್ಲ ಹೇಗೆ ಒಬ್ಬ ಮಾಡ್ಲಿಕ್ಕೆ ಸಾಧ್ಯ? ಯಾಕಂದ್ರೆ ಯಾರು ಶೇಕ್ಸ್ಪಿಯರ್ ಅನ್ನ ನೋಡಿ ಅವರು ಜಗತ್ತಿನ ಎಲ್ಲ ವ್ಯಕ್ತಿಗಳ ಕೈ ಬರಹದ ಮಟ್ಟವನ್ನ ಲೆಕ್ಕ ಹಾಕುವವರು. ಹಾಗಾಗಿ ಅದಕ್ಕಿಂತ ಆಚೆ ಇದ್ದ ಜಗತ್ತೇ ಗೊತ್ತಿಲ್ಲ. ಬೇಡ, ನಾವು ನಮ್ಮ ಶಿವರಾಮ್ ಕಾರಂತರನ್ನು ನೋಡಿದ್ರೆ ಶೇಕ್ಸ್ಪಿಯರ್ ಅವನ್ ತೂಕ ಹಾಕಿದ್ರೆ ಕಾಲ್ ಚಪ್ಲಿಗೂ ಬರಲ್ಲ. ನೀವು ಸೆಟ್ ಇಟ್ರೆ ಇಷ್ಟು ದಪ್ಪದ ಬುಕ್ಕು, ಇಷ್ಟಿಷ್ಟು ಸಣ್ಣ ಅಕ್ಷರದ್ದು 37 ವಾಲ್ಯೂಮ್ ಇದೆ ಶಿವರಾಮ್ ಕಾರಂತರ ಪುಸ್ತಕಗಳ ರಾಶಿ. ನಮ್ಗೆ ಇಡೀ ಜೀವಮಾನದಲ್ಲಿ ಓದ್ಲಿಕ್ಕೆ ಟೈಮ್ ಆಗಲ್ಲ, ಅಷ್ಟು ಬರ್ದಿದ್ದಾರೆ ಅವರು. ಒಬ್ಬ ನಮ್ಮ ಕಾಲದಲ್ಲಿಯೇ ಕಡಲ ಭಾರ್ಗವ ಅಂತ ಹೆಸರಿನ ವ್ಯಕ್ತಿಯ ಕೃತಿಗಳ ಶ್ರೇಣಿಯನ್ನ ಗಮನಿಸಿದಾಗ ಒಬ್ಬ ವ್ಯಕ್ತಿ ಇಷ್ಟು ಬರೆಯಬಲ್ಲ ಅಂತ ಗೊತ್ತಾದ ಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ. ಅಂತಹದ್ರಲ್ಲಿ ವೇದವ್ಯಾಸರು ಅಷ್ಟು ದೊಡ್ಡ ಕೃತಿಗಳನ್ನ ಕೊಟ್ಟರು ಅನ್ನುವ ವಿಷಯದಲ್ಲಿ ನಮ್ಗೆ ಯಾವ ಸಂದೇಹವೂ ಹುಟ್ಲಿಕ್ಕೆ ಅವಕಾಶವೇ ಇಲ್ಲ. ಹೇಳ್ತಾರೆ, 100 ವೇದವ್ಯಾಸರು ಬಂದ್ರು, ಎಲ್ಲರೂ ತುಂಟುನ್ ಬರೆದ್ರು, ಎಲ್ರದ್ದು ಸೇರಿ ಒಂದ್ ದೊಡ್ಡ ಗ್ರಂಥ ಆಯ್ತು ಅಂತ. ಯೋಚನೆ ಮಾಡಿ, 10 ಜನ ಸೇರಿ ಮಾಡಿದ ಅಡಿಗೆ ಚೆನ್ನಾಗಿರುತ್ತಾ? ಅವನು ಉಪ್ಪಾಕಿಲ್ಲ ಅಂತ ಇವನು ಉಪ್ಪಾಕಿಲ್ಲ ಅಂತ ಅವನು, ಕೊನೆ ತಿಂದವನು ಕತೆ ಉಪ್ಪುಪ್ಪೆ. ಆದ್ರಿಂದಾಗಿ ಕೆಲವೊಮ್ಮೆ
ಒಬ್ರು ಅರ್ಧ ಮಾಡಿದ್ದನ್ನ ಕಂಟಿನ್ಯೂ ಮಾಡಿದಂತಹದ್ದಿದೆ, ಇಲ್ಲ ಅಂತ ಹೇಳಲ್ಲ. ಅದು ನಮಗೆ ಸ್ಪಷ್ಟ ಗೊತ್ತಾಗತ್ತೆ. ನಮಗೆ ಬಾಣನ ಕಾದಂಬರಿ ಮೂಲ ಒಂದು ಭಾಗ, ಆಮೇಲೆ ಮಗನ ರಚನೆ ಮುಂದುವರಿದ ಭಾಗ ಅಂತದ್ದು ಇತಿಹಾಸದಲ್ಲಿ ದಾಖಲೆ ಇದೆ. ಫಸ್ಟ್ ಇವ್ರಿಷ್ಟು ಮಾಡಿದ್ರು, ಆಮೇಲೆ ಉಳಿದದನ್ನು ಮಾಡಿದ್ರು. ಇದಕ್ಕೆ ಯಾವ ದಾಖಲೆನೂ ಇಲ್ಲ. ಶೇಷ ಶೇಷರು ಅಂದ್ರೆ ವ್ಯಾಸರು ಅಂತ 100 ಜನ ವ್ಯಾಸರು ಬಂದಿದ್ದಾರೆ ಅಂತ ಎಲ್ಲಿದೆ? ಅಂದ್ರೆ ಇದೊಂದೇ ಕೃತಿಗೆ ಬರೆದವರು ವ್ಯಾಸರು ತುಂಬಾ ಜನ ಇದ್ದಾರೆ ಅಂತಿದೆ. ಅದು ಚತುರ್ಯುಗದಲ್ಲಿ ಬೇರೆ ಬೇರೆ ಚತುರ್ಯುಗಕ್ಕೆ ಸಂಬಂಧಪಟ್ಟವರು. ಇದೇ ಚತುರ್ಯುಗದಲ್ಲಿ ಮತ್ತೆ 10 ವ್ಯಾಸರು ಬರುವುದಿಲ್ಲ. ವ್ಯಾಸರು ಪೂರ್ವದ ಚತುರ್ಯುಗದಲ್ಲಿ ಒಬ್ಬೊಬ್ರು ಬೇರೆ ಬೇರೆ ಬರ್ತಾರೆ. ಅವರವರ ಕಾಲದಲ್ಲಿ ಮರೆತು ಹೋದ ಸಂಗತಿಗಳನ್ನ ನಾವು ಬಹಳ ನೆನಪಿಟ್ಟುಕೊಳ್ಳುವವರು ಅಂತ ಗೊತ್ತಾಗಿ ಕರುಣೆಯಿಂದ ನಮ್ಮ ಮೇಲೆ ಮತ್ತೆ ಬರೆದಿಡ್ತಾರೆ. ಆದ್ರೆ ನಾವು ಅದನ್ನೇ ಮಧ್ಯದಲ್ಲಿ ಹಳೆಯದ್ದೆಲ್ಲ ಸೇರಿಸ್ಕೊಂಡು ಎಲ್ಲರೂ ಸೇರಿ ಮಹಾಕೃತಿಯನ್ನು ರಚನೆ ಮಾಡಿದ್ರು ಅಂತ ಹೀಗೆಲ್ಲ ಅಪಚಾರ ಮಾಡುವುದರಿಂದ ನಮ್ಮನ್ನ ವೇದವ್ಯಾಸರೇ ಕಾಪಾಡಬೇಕು. ಅವ್ರ ಬಗ್ಗೆನೇ ಅಪಚಾರ ಮಾಡುವಂತಹ ಮಾತುಗಳ ದೊಡ್ಡ ಕಂತೆ ಬರೆದರೇನೆ ಎಮ್ಮೆಗಳಾಗ್ಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಯೂನಿವರ್ಸಿಟಿಗಳಲ್ಲಿ. ಇಲ್ಲ ಅಂದ್ರೆ ಕೋಣಗಳೇ. ಒಂದೋ ಎಮ್ಮೆ ಆಗ್ಬೇಕು, ಇಲ್ಲೋ ಕೋಣ ಆಗ್ಬೇಕು. ಈ ದಾರಿನೇ ಇಲ್ಲ ಬೇರೆ. ಮನುಷ್ಯ ಆಗ್ಲಿಕ್ಕೆ ಬಿಡಲ್ಲ ಯಾರು. ಬುದ್ಧಸ್ತು ಪಾಷಂಡಿಗಣಾತ್ ಪ್ರಮಾದಾತ್. ಬುದ್ಧನು ನಮಗೆ ಈ ಪಾಷಂಡಿಗಳ ಸಮೂಹದಿಂದ, ಅಂದ್ರೆ ಅವ್ರವ್ರಿಗೆ ಯಾವ್ದ್ಯಾವ್ದು ಅನುಕೂಲಕರವೋ ಅಂತದ್ದೊಂದು ನ್ಯಾಯ ಮಾಡಿ, ಇದು ಸರಿ, ಇಷ್ಟೇ, ನಾವಿಷ್ಟರಲ್ಲೇ ಬದುಕುವುದು, ಇದೇ ಇಸಂ, ಇದರಿಂದನೇ ನಮ್ಮ ಇಡೀ ಜಗತ್ತಿಗೆ ಎಲ್ಲಾ ಸಂದೇಶಗಳನ್ನ ನಾವು ಕೊಡಬೇಕಾದ್ದು ಅಂತ ಸೀಮಿತವಾದ ಜಾಗ, ಸೀಮಿತವಾದ ಕಾಲ, ಸೀಮಿತವಾದ ನ್ಯಾಯದ ನೆಲೆಯಲ್ಲಿ ತಮಗೆ ಬೇಕಾದಂತೆ ಆ ಕಾಲಕ್ಕೆ ಅನುಕೂಲಕರವಾದ ನಿಯಮಗಳನ್ನ ಒಡ್ಡಿ ಸಮಾಜದಲ್ಲಿ ಇದೇ ಸರಿ ಅಂತ ಸಮರ್ಥಿಸುವ ಒಂದಿಷ್ಟು ಪಾಖಂಡಿಗಳಿದ್ದಾರೆ. ಅವರಿಗೆ ದೇವರು ಬೇಡ, ದಿಂಡ್ರು ಬೇಡ, ಶಾಸ್ತ್ರ ಬೇಡ, ಸಂಸ್ಕೃತಿ ಬೇಡ, ಭಾಷೆ ಬೇಡ, ಏನು ಬೇಡ. ಅವ್ರು ಹೊಟ್ಟೆ ತುಂಬಿದ್ರೆ ಮುಗಿದೋಯ್ತು. ಕೊನೆಗೆ ಅದ್ರ ಮೇಲಿನ ಟೇಬಲ್ ತರ ಹೊಟ್ಟೆನ ಇಟ್ಕೊಂಡು ಬರ್ಕೊಂಡು ಅದಕ್ಕೂ ರೆಡಿ ಇರ್ತಾರೆ. ತಿನ್ನುವುದೊಂದೇ ಬದುಕಷ್ಟೇ, ಇನ್ನೇನು ಬೇಡ, ಸ್ವಾರ್ಥದ ಪರಮಾವಧಿ ಅಂತ ಅವರು ಪಾಖಂಡಿಗಳು. ಅವರಿಂದ ನಮ್ಮನ್ನ ಬುದ್ಧ ಕಾಪಾಡ್ಲಿ. ಯಾಕಂದ್ರೆ ಬುದ್ಧನನ್ನ ಅನುಸರಿಸಿದವರೇ ಹೆಚ್ಚು ಕಮ್ಮಿ ಅವರೇ. ಅವನು ಹೇಳಿದ ಅರ್ಥನೇ ಆಗ್ಲಿಲ್ಲ ಕೊನೆಗೂ. ಆದ್ರೆ ಆ ವಿಷಯವನ್ನ ಇವತ್ತಿಗೆ ಹೇಳಿದ್ರೆ ಬುದ್ಧನನ್ನೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಹೇಳುದ್ ಮಾತ್ರ ಬುದ್ಧನ ಹೆಸರು, ಜೈ ಬುದ್ಧ ಅಂತ. ಬುದ್ಧಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ, ಸುಮ್ನೆ ಶಬ್ದ ಮಾತ್ರ. ಆಮೇಲೆ ಅವರು ಯಾವ ನಿಲುವು, ಯಾವ ನ್ಯಾಯ, ಯಾವ ನೀತಿಯೂ ಕೂಡ ಅವರಿಗೆ ಜೀವನದಲ್ಲಿ ಬೇಡ. ಒಂದು ನೀಲಿ ಟ್ಯಾಗ್ ಇಟ್ಕೊಂಡ್ರೆ ಜೀವನ ಮುಗಿದೋಯ್ತು. ಕಲ್ಕಿ ಕಲೆ ಕಾಲಮಲಾತ್ ಪ್ರಪಾತು. ಕಾಲಮಲಾತ್, ಕಲಿಯುಗದ ಕಾಲ, ಅದು ಸ್ವಲ್ಪ ನಮಗೆ ಬಾಧೆಯನ್ನು ಉಂಟು ಮಾಡುತ್ತೆ. ಅದರಿಂದ ಕಲ್ಕಿಯೇ ಕಾಪಾಡಬೇಕು. ಕಲಿಂ ಕೃಂತತೀತಿ ಕಲ್ಕಿಹಿ, ಕಲಿಯನ್ನ ಕತ್ತರಿಸುವವನೇ ಕಲ್ಕಿ. ಅಂತಹ ಕಲಿ ಕಾಲಮಲಾತ್, ಈ ಕಲಿಯುಗದ ಕೊಳೆಯಿಂದ ನಮ್ಮನ್ನ ಪಾರು ಮಾಡಲಿ, ಅದರ ಕೊಳೆಯನ್ನ ಕಳೆದು ನಮ್ಮನ್ನ ಉದ್ಧರಿಸಲಿ. ಪ್ರಪಾತು ಅಂತ ಅದಕ್ಕೆ ಶಬ್ದ ಗಮನಿಸಿ. ಹಿಂದೆಲ್ಲ ಪಾತು ಪಾತು ಅಂತ ಬಂತು, ಇಲ್ಲಿ ಪ್ರಪಾತು. ಸುಲಭದಲ್ಲಿ ಸಾಧ್ಯ ಆಗುದಿಲ್ಲ, ಬಹಳ ಕಷ್ಟ ಇದೆ. ಪ್ರಕೃಷ್ಟತ್ವೇನ ಪಾತು, ಕ್ಲೀನ್ ಆಯ್ತು ಅಂತ ತಿರುಗುವಾಗ ಮತ್ತಷ್ಟು ಕೊಳೆ ಆಗಿರುತ್ತೆ. ಅಂತಹ ಒಂದು ದುಸ್ಥಿತಿಯ ಕಾಲ. ಆ ಕಾಲದಿಂದ ಕಲ್ಕಿ ನಮ್ಮನ್ನ ಪ್ರಪಾತು. ಧರ್ಮ ಅವನಾಯ ಉರು ಕೃತಾವತಾರ. ಅವನು ಯಾಕೆ ಬಂದಿದ್ದಾನೆ ಅಂದ್ರೆ ಯುಗಾವತಾರ ಮುಗಿಯುವ, ಯುಗದ ಕೊನೆ ಮುಗಿಯುವಾಗ ಮತ್ತೆ ಹೊಸ ಯುಗ ಕೃತ ಆರಂಭ ಆಗ್ಬೇಕು ಅಂದ್ರೆ ಧರ್ಮ ಅವನಾಯ, ಮತ್ತೆ ಪ್ರಚೋದಯಾತ್ ಅನ್ನುವ ಶಬ್ದದ ಅರ್ಥ ಅದು. ಮತ್ತೆ ಧರ್ಮದ ಪ್ರಚೋದನೆ ಮಾಡ್ಲಿಕ್ಕೋಸ್ಕರ ಬರುವವನು. ಬೇರೆ ಹಿಂದಿನ ಅವತಾರಗಳಲ್ಲಿ ಅನೇಕ ಕಾರ್ಯಗಳಲ್ಲಿ ಧರ್ಮದ ರಕ್ಷಣೆಯು ಒಂದಾಗಿರುತ್ತೆ. ಇದು ಹಾಗಲ್ಲ. ಧರ್ಮ ಪೂರ್ತಿ ಕೆಟ್ಟು ಹೋದ್ಮೇಲೆ ಪುನಃ ಹೊಸತಾಗಿಯೇ ಇಡೀ ಧರ್ಮದ ಬೇರನ್ನ ಮೊದಲಿಂದ ಚಿಗುರುವಂತೆ ಮಾಡಿ, ಗಿಡ ಆಗಿ, ಟೊಂಗೆಯಾಗಿ, ಟಿಸಿಲೊಡೆದು ದೊಡ್ಡ ಶಾಖೆಗಳಾಗಿ ತೆರ್ಕೊಳ್ಳಿಕ್ಕೆ ಪೂರ್ಣ ದುಷ್ಟರ ದೊಡ್ಡ ಸಮೂಹವನ್ನೇ ಕಲ್ಕಿ ಕತ್ತರಿಸಿ ಧರ್ಮದ ಬೇರನ್ನ ಉಳಿಸ್ಬೇಕು. ಅದಕ್ಕೆ ಧರ್ಮ ಅವನಾಯ ಉರುಕೃತ ಅವತಾರ. ದೊಡ್ಡ ಪ್ರಮಾಣದಲ್ಲಿ ಭೂಮಿಯ ದೋಷವನ್ನ ಕಳೆಯಲಿಕ್ಕಾಗಿ ಬಂದವನು. ಭಗವಂತನ ವಿಸ್ಮರಣೆಗೆ ಪ್ರಮಾದ ಅಂದ್ರೆ, ನಾನು ಹಿಂದಿದೊಂದು ಶಬ್ದ ಹೇಳಿಲ್ಲ, ಪಾಕಂಟಿಗಣಾತ್ ಪ್ರಮಾದಾತ್. ಪ್ರಮಾದ ಅಂದ್ರೆ ತುಂಬಾ ಕೆಲವೊಂದ್ ಸರ್ತಿ ಪ್ರಮಾದ ಅಂತಂದ್ರೆ ಕೆಟ್ಟ ಜನ್ಮದಲ್ಲಿ ಹುಟ್ಟುವುದಕ್ಕೆ ಕಾರಣವಾಗುವ ಪಾಪಗಳನ್ನ ತೊಡುವುದು. ಪ್ರಮಾದ ಅಂದ್ರೆ ಭಗವಂತನನ್ನೇ ಮರೆತು ಬಿಡುವುದು. ಪ್ರಮಾದ ಅಂದ್ರೆ ಅಂತಹ ತಪ್ಪಿಗಾಗಿ ನರಕದ ದುಸ್ಥಿತಿಯನ್ನು ಅನುಭವಿಸುವುದು. ಅಥವಾ ನಮಗೆ ತಿಳಿದ ಜ್ಞಾನವನ್ನೇ ವ್ಯಾಪಾರಕ್ಕಾಗಿ ಬಳಸಿ ಅದರ ನೈಜ ಬೆಲೆಯನ್ನೇ ಕಳೆದು ಬಿಡುವುದು. ಇಂತಹ ಪ್ರಮಾದಗಳಿಂದ ಬುದ್ಧ ನಮ್ಮನ್ನ ಕಾಪಾಡಲಿ. ಮಾಂ ಕೇಶವೋ ಗದಯಾ ಪ್ರಾತರವ್ಯಾತ್ ಗೋವಿಂದ ಆಸಂಗವ ಆತ್ತವೇಣು
ನಾರಾಯಣ ಪ್ರಾಹ್ಣ ಉತಾತ್ತ ಶಕ್ತಿ ಮಧ್ಯಂದಿನೇ ವಿಷ್ಣುರರೀಂದ್ರ ಪಾಣಿ. ತುಂಬಾ ಸುಂದರವಾದ ಮಾತು. ಗದೆಯ ಪ್ರಾತಃ ಅವ್ಯಾತ್. ಬೆಳಗಿನ ಹೊತ್ತಿಗೆ ಕೇಶವ ಗದೆಯನ್ನ ಹಿಡಿದು ನನ್ನ ಬೆಳಗಿನ ಹೊತ್ತನ್ನ ರಕ್ಷಿಸಲಿ. ಗೋವಿಂದ ಆಸಂಗವ ಆತ್ತವೇಣು. ಗೋವಿಂದನು ಆಸಂಗವವನ್ನು, ಸಂಗವ ಅಂದ್ರೆ ಪ್ರಾತಃ ಕಾಲ ಮತ್ತು ಮಧ್ಯಾಹ್ನ ಕಾಲದ ಮಧ್ಯಕಾಲವನ್ನ ಆಸಂಗವ ಅಂತ ಕರೀತಾರೆ, ಸಂಗವ ಅಂತ ಕರೀತಾರೆ. ಆಸಂಗವ ಅಂದ್ರೆ ಸಂಗವ ಮುಗಿಯುವ ತನಕ, ಮತ್ತೆ ಮಧ್ಯಾಹ್ನದ ಮುಂದೆ ಇದೆ. ಗೋವಿಂದ, ಇಂಥ ಕಾಲದಲ್ಲಿ ಗೋವಿಂದನು ನಮಗೆ ರಕ್ಷಣೆ ಕೊಡಲಿ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೇಶವ ಅಂತ ನೆನಪಿಸ್ಕೊಳ್ಬೇಕು. ಬೆಳಗ್ಗೆ ಮುಗಿಯುವ ಹೊತ್ತು ಅಂದ್ರೆ ಸೂರ್ಯೋದಯ ಆಗಿ 8-8:30 ನಂತರ ಸುಮಾರು 11 ಗಂಟೆ ತನಕದ ಒಳಗಿನ ಕಾಲವನ್ನ ಸಂಗವ ಅಂತ ಕರೆದರೆ ಆಪ್ತವೇಣು, ಕೊಳಲನ್ನ ಹಿಡಿದಂತಹ ಕೃಷ್ಣನ ಗೋವಿಂದ ರೂಪ ನನ್ನನ್ನ ರಕ್ಷಿಸಲಿ. ನಾರಾಯಣ ಪ್ರಾಹ್ಣ ಉತಾತ್ತ ಶಕ್ತಿ. ಹಗಲಿನ 3ನೇ ಭಾಗ ಅದು ಪ್ರಾಹ್ಣ. ಆಗ ನಾರಾಯಣನ ಎನ್ನುವ ಶಕ್ತಿ ನನ್ನನ್ನು ಮಧ್ಯಾಹ್ನ ರಕ್ಷಿಸಲಿ. ಅಂದ್ರೆ ಈ ಮಧ್ಯಾಹ್ನವನ್ನೇ, ಸಾರಿ, ನಾನು ಚೂರು ಹೇಳುವಾಗ ಮುಂದೆ ಹೋಗಿಬಿಟ್ಟೆ. ಆಸಂಗವ ಮತ್ತು ಮಧ್ಯಾಹ್ನದ ಮಧ್ಯದಲ್ಲೊಂದು ಮತ್ತೆ ಹೊತ್ತಿದೆ. ಈ ಮಧ್ಯಾಹ್ನ ಅಂದ್ರೆ ಕುತಪ ಸೇರುತ್ತೆ. ಕುತಪಕ್ಕಿಂತ ಪೂರ್ವದ್ದು, ಆ ಸಂಗವಕ್ಕಿಂತ ನಂತರದ್ದು. 10ರ ಒಳಗೆ ಮುಗಿದ್ರೆ 10ರಿಂದ 11:30, 12 ತನಕ ಪ್ರಾಹ್ಣ. ಅದರ ನಂತರ ಮಧ್ಯಾಹ್ನ, ಅದು ಮಧ್ಯ, ಸೂರ್ಯೋದಯದಿಂದ ಸೂರ್ಯಾಸ್ತದ ಮಧ್ಯದ ಕಾಲ ಮಧ್ಯಾಹ್ನ, ಅದು ಕುತಪ. ಕು ತಪತಿ ಇತಿ ಕುತಪಃ. ಕು ಅಂದ್ರೆ ಭೂಮಿ. ಭೂಮಿ ಬಿಸಿಯಾಗುವ ಸಮಯ. ಮಧ್ಯಾಹ್ನ ತನಕ ಪೂರ್ತಿ ಬಿಸಿ ಆಗುದಿಲ್ಲ. ಕೆಲವು ಕಡೆ ರಾಯಚೂರೆಲ್ಲ 6 ಗಂಟೆಗೆ ಆಗುತ್ತೆ, ಅಲ್ಲೇ ಕುತಪ ಆಗಿರುತ್ತೆ. ಇವರು ತಪ ಆಗ್ತಾರೆ, ಅವರು ಭೂಮಿನೂ ಕುತಪ ಆಗಿರುತ್ತೆ. ಆದ್ರೆ ಮಧ್ಯಾಹ್ನದ ಕಾಲ ಅಂತ ಅನ್ನುವುದು ನಮಗೆ ವಿಷ್ಣುರ ಅರೀಂದ್ರ ಪಾಣಿ. ಅರಿ ಅಂದ್ರೆ ಚಕ್ರ. ಚಕ್ರಗಳಲ್ಲಿ ಅತ್ಯಂತ ದೊಡ್ಡದಾದ ಚಕ್ರ ಅಂತಂದ್ರೆ ಭಗವಂತನ ಚಕ್ರ. ಅನೇಕ ದೇವತೆಗಳ ಕೈಯಲ್ಲಿ ಚಕ್ರ ಇದೆ. ಆ ಚಕ್ರಗಳಲ್ಲಿ ಹಿಡಿದಾದ ಸುದರ್ಶನ ಅಂತ ಅನ್ನೋದು ಅರೀಂದ್ರ. ಅವನನ್ನ ತನ್ನ ಕೈಯಲ್ಲಿ ಹಿಡಿದವ ನಾರಾಯಣ ವಿಷ್ಣು. ಅವನು ನಮಗೆ ಮಧ್ಯಂದಿನ ಕಾಲದಲ್ಲಿ ರಕ್ಷಣೆಯನ್ನು ಕೊಡಲಿ ಅಂತ ಆ ಪ್ರಾರ್ಥನೆಯನ್ನು ಮಾಡಿ, ದೇವೋಪರಾಣ್ಯೇ ಮಧುಹೋಗ್ರ ಧನ್ವಾ ಸಾಯಂ ತ್ರಿಧಾಮಾವತು ಮಾಧವೋ ಮಾಂ ದೋಷೇ ಹೃಷೀಕೇಶ ಉತಾರ್ಧರಾತ್ರೆ ನಿಶೀತ ಏಕೋವತು ಪದ್ಮನಾಭ. ಉಗ್ರಧನ್ವ, ತೀಕ್ಷ್ಣವಾದ ಬಾಣಗಳನ್ನೆಸೆವ, ಬಿಲ್ಲನ್ನ ಹೊತ್ತು ನಿಂತ ಮಧುಹ ಎನ್ನುವ ದೇವ ಅಪರಾಹ್ನವನ್ನ ರಕ್ಷಿಸಲಿ. ಮಧ್ಯಾಹ್ನದ ನಂತರದ ಕಾಲ. ಮಧುಹ ಅಂದ್ರೆ ಮಧು ಎನ್ನುವ ರಾಕ್ಷಸನನ್ನ ಕೊಂದವ, ಮಧುಸೂದನ ಅಂತ ಅರ್ಥ. ಅವನು ದೇವ, ಬೆಳಗುವವನು. ಬೆಳಕಿನ ರೂಪದಲ್ಲಿರುವ ಮಧುಹ ಉಗ್ರಧನ್ವ ಎನಿಸಿ ಅಪರಾಹ್ನದ ಕಾಲವನ್ನ ರಕ್ಷಿಸಲಿ. ಸಾಯಂ ತ್ರಿಧಾಮಾವತು ಮಾಧವೋ ಮಾಂ. ಮಧ್ಯಾಹ್ನದ ನಂತರ ಸಾಯಂಕಾಲದ ಹೊತ್ತಿಗೆ, ಹಗಲಿನ ಕೊನೆಯ ಭಾಗ, ಆ ಹೊತ್ತಿಗೆ ಅದನ್ನು ಮಾಧವ ಅವತು. ಅವತು ಅಂದ್ರೆ ರಕ್ಷಿಸಲಿ, ಅವರಕ್ಷಣೆ ಅಂತ ಧಾತು. ಮಾಧವ ಮಾಂ, ಅವನು ಎಂಥವನು? ತ್ರಿಧಾಮ, ವೈಕುಂಠ, ಶ್ವೇತದ್ವೀಪ, ಅನಂತಾಸನ ಎನ್ನುವ 3 ಧಾಮಗಳನ್ನ ಹೊತ್ತು ನಿಂತಹ ಮಾಧವ ಸಂಧ್ಯಾಕಾಲದಲ್ಲಿ ನಮ್ಮನ್ನ ರಕ್ಷಿಸಲಿ. ದೋಷೇ ಋಷಿಕೇಶ ಉತಾರ್ಧರಾತ್ರೆ. ದೋಷೇ ಋಷಿಕೇಶ. ದೋಷದ ಸಂದರ್ಭದಲ್ಲಿ ಋಷಿಕೇಶನು, ದೋಷ ಅಂದ್ರೆ ರಾತ್ರಿ ಅಂತ ಅರ್ಥ. ದೋಹ್ ಅಂತ ಶಬ್ದ. ರಾತ್ರಿಯ ಮೊದಲ ಭಾಗ ಅಂತ ಅರ್ಥ. ರಾತ್ರಿ ಅಂದ್ರೆ ನಿದ್ದೆ ಮಾಡುವುದಕ್ಕಿಂತ ಪೂರ್ವದ ಕಾಲ. ಅಂತಹ ಸಂದರ್ಭದಲ್ಲಿ ಋಷಿಕೇಶನು ನಮಗೆ ರಕ್ಷಣೆ ಕೊಡಲಿ. ಅರ್ಧರಾತ್ರೆ ಮತ್ತು ನಿಶೀಥೆ ಎರಡನ್ನು ಒಟ್ಟು ಮಾಡಿದ್ರು. ಅರ್ಧರಾತ್ರೆ, ನಿಶೀಥೆ. ಅರ್ಧರಾತ್ರಿ ಮತ್ತು ಉಳಿದ ಇಡೀ ರಾತ್ರಿಯ ಕಾಲವನ್ನ ಏಕಃ, ಒಬ್ಬನೇ ಆಗಿ ಪದ್ಮನಾಭ ಅವತು. ಇಡೀ ಜಗತ್ತನ್ನ ಹೊಟ್ಟೆಯೊಳಗೆ ಇಟ್ಕೊಂಡು ಕಾಯುವನು ಅವನೇ, ಕತ್ತಲೆಯ ಹೊತ್ತು, ಪ್ರಳಯ ಕಾಲದಲ್ಲಿ. ಹಾಗಾಗಿ ಅವನ ಸ್ಮರಣೆಯನ್ನ ಮಾಡಿ ನಮ್ಮ ರಾತ್ರಿಯನ್ನು ಕೂಡ ಪದ್ಮನಾಭನೇ ರಕ್ಷಿಸಲಿ. ಪದ್ಮನಾಭ ಆ ಕಾಲವನ್ನ ನಮಗೆ ಸಾತ್ವಿಕವಾಗುವಂತೆ ಆ ಪರಿಣಾಮವನ್ನ ಒಳ್ಳೆ ರೀತಿಯಿಂದ ಬೀರುವಂತೆ ಮಾಡಲಿ ಅಂತ ಕೇಳುತ್ತಾರೆ. ಮುಂದೆ ಅಪರರಾತ್ರದ ಸಂಗತಿಗಳು, ಬೆಳಗ್ಗೆ ಸೂರ್ಯೋದಯಕ್ಕಿಂತ ಪೂರ್ವದ ಕಾಲದ ಇನ್ನೊಂದೆರಡು ಕಾಲದ ಸಂಗತಿಗಳನ್ನ ಹೇಳ್ತಾರೆ. ನಾಳೆ ಮತ್ತೆ ಆ ಮುಂದುವರಿದ ಭಾಗದ ಚಿತ್ರಣವನ್ನ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾತ್ಮನಾನುಕೃತ ಸ್ವಭಾವಃ ಕರೋಮಿ ಯದ್ಯಶಕಲಂ ಪರಸ್ಮೈ ನಾರಾಯಣೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಚಸ್ವಿನೋ
मनस्विनो मन्त्रविदस्सुमङ्गलाः क्षेमं तस्मै भद्रस्तमसे नमः ब्रह्मोत्पन्नं ब्रह्महविः ब्रह्मोऽग्नो ब्रह्माहुतम् ब्रह्मन्निरसनगन्तव्यम् ब्रह्मकर्मसमाधिनम् सर्वे सन्तरामयाः सर्वे भक्त्यानि पश्यन्तु तस्य दुःखः भवेत् धर्मस्य विजयो भूयात् अधर्मस्य पराभवः श्रद्धावनः प्राणभृताम् भूयाद्विश्वस्य मङ्गलम्